Attention please. Here we meet once again. ಹಾಯ್ ನಮಸ್ತೆ ಎಲ್ಲರಿಗೂ ಮಿನಿ ವ್ಲಾಗ್ಗೆ ವೆಲ್ಕಮ್. ಡೇ 2 100 ಡೇಸ್ ಚಾಲೆಂಜಲ್ಲಿ ಇವತ್ತೆರಡನೇ ದಿನ ಇದ್ದಿದ್ದ ತಕ್ಷಣ ದೇವ್ರ ಕೈ ಮುಗಿದು ತೋಟಕ್ಕೆ ಟಿಪ್ಪೆಂಕೇರಿ ತೊಗೊಂಡು ಹಾಲ್ಕರಿಯೋಣ ಅಂತ ಬಂದೆ. ಗಾಡಿ ಮಳೆ ಹುಯ್ದಿರೋದ್ರಿಂದ ಅಲ್ಲೇ ರೋಡಲ್ಲಿ ಹಾಕ್ಬಿಟ್ಟು ಬರಬೇಕು. ತುಂಬ ಮಳೆ ಹುಯ್ದಿದೆ, ಗಾಡಿ ಒಳಗೆ ಬರಲ್ಲ. ಸೊ ಹಾಗೆ ಒಳಗೆ ನಡ್ಕೊಂಡು ಗೊತ್ತಿದ್ದಂಗೆ ನಮ್ಮ ಹಸುಗಳೆಲ್ಲ ಸಗಣಿ ಜಾಸ್ತಿ ಹಾಕಿದ್ದು ಎಲ್ಲ ಟಕ್ ಅಂತ ಕ್ಲೀನ್ ಮಾಡಿಬಿಟ್ಟು ಹಸುಗಳಿಗೆ ಬೂಸ ಇಟ್ಟು ಅಂದ್ಬಿಟ್ಟು ಎಲ್ಲ ಬೂಸನ ನೆನೆ ಹಾಕೋಕ್ಕೆ ಹಾಕ್ಕೊಂಡು ಎಲ್ಲ ಅದು ಎರಡಕ್ಕೂ ಬೂಸ ಎಲ್ಲ ರೆಡಿ ಮಾಡಿ ಕರುಗೆ ಇಟ್ಬಿಟ್ಟು ಫಸ್ಟು, ಆಮೇಲೆ ಹಾಲು ಕರಿಯೋಕ್ಕೆ ಬಕೆಟೆಲ್ಲ ತೊಗೊಂಡು ನಮ್ಮ ಹಸುಗೆ ಇಟ್ಬಿಟ್ಟು ಹಾಲು ಕರಿಯೋಕ್ಕೆ ಶುರು ಮಾಡ್ತೀನಿ. ಇದೊಂದು 4 ಲೀಟ್ರ್ ಹಾಲು ಕೊಡುತ್ತೆ. ನಾವು ಓನ್ ಯೂಸಿಗೆ ಏನು ಫುಲ್ಲು ಸಾದಾ ನಮಗೆ ಹಾಲು ಕೊಡುತ್ತೆ. ಹಾಲು ಕರೆದಾಗಿದ ತಕ್ಷಣ ನಮ್ಮ ಬಾಯ್ಸು ವೇಟಿಂಗು, ಅವಕ್ಕೆ ಊಟ ಹಾಕ್ಬಿಟ್ಟು ಮನೆಯಿಂದ ಸ್ವಲ್ಪ ರೈಸ್ ತಂದಿದ್ದೆ, ಅದಕ್ಕೆ ಹಾಲು ಕರೆದಿ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಮನೆಗೆ ಟಿಪ್ಪೆಂಕೇರಿಗೆ ಹಾಲನ್ನ ಪ್ಯಾಕಪ್ ಮಾಡ್ಕೊಂಡು ರೂಮ್ ಒಂದು ಸ್ವಲ್ಪ ಗಲೀಜಾಗೈತಲ್ಲ ಅಂತ ಯೋಚನೆ ಮಾಡಿಕೊಂಡು ಟಕ್ ಅಂತ ಕ್ಲೀನ್ ಮಾಡೋಣ ಅಂತ ಐಡಿಯಾ ಮಾಡಿ ಸ್ವಲ್ಪ ಎಲ್ಲ ಬೇರೆ ಬೇರೆ ಲೊಕೇಶನ್ ಚೇಂಜ್ ಮಾಡಿ ಹಂಗೂ ಕ್ಲೀನ್ ಮಾಡಿದ್ದೀನಿ, ಮಡ್ಚಿಲ್ಲ. ಆಮೇಲೆ ಹಸು ಕರುಗಳನ್ನೆಲ್ಲ ಹೊರಗಡೆ ಕಟ್ಟಾಕ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೊರಟೆ. ಹಾಲ್ಕೊಂಡು ರೋಡಲ್ಲಿ ಗಾಡಿ ನಿಲ್ಸಿದ್ನಲ್ಲ, ಅಲ್ಲಿ ಬಂದು ನೋಡ್ತೀನಿ ಗಾಡಿ ಕೀನೇ ತಂದಿಲ್ಲ. ಮತ್ತೆ ಅಟ್ಲಲ್ಲಿ ವಾಪಸ್ಸು ನಡ್ಕೊಂಡು ತೋಟದೊಳಗೆ ಹೋಗಿ ಕೀ ಎಲ್ಲ ಐತೆ ಅಂತ ಬಿಟ್ಬಿಟ್ಟು ಎತ್ಕೊಂಡು ಬರಬೇಕು. ಬರೀ ಇಂಥವು ನಮಗೆ ಮರು ಜಾಸ್ತಿ ಏನು ಮಾಡ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಒಳಗೆ ಬಂದರೆ ಇಲ್ಲೇ ದೇವ್ರ ಫೋಟೋ ಮುಂದೆ ಕೀ ಇಟ್ಟಿದ್ದೆ ಎತ್ಕೊಂಡು ಟೈಮ್ ಆಗ್ಬಿಟ್ಟಿತ್ತು. ಅಲ್ಲೇ ಟಕ್ಕಂತ ಬೀಗ ಹಾಕ್ಬಿಟ್ಟು ಹೊರಟೆ ಹೋಗ್ಬೇಕು. ಮುಂಚೆ ಪಾರಿವಾಳ ಗೂಡಲ್ಲಿ ಮೇವೈತಾ ನೀರೈತಾ ಅಂತ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡು ಲವ್ ಬರ್ಡ್ಸ್ಗೆಲ್ಲ ಹಾಕಿದ್ದೆ. ಪಾರಿವಾಳ ಚೆಕ್ ಮಾಡ್ಕೊಂಡು ಹೊರಟೆ. ಮಳೆ ಅಲ್ವಾ, ತುಂಬ ಜಾರುತ್ತೆ, ಮತ್ತೆ ಅಷ್ಟು ದೂರ ಹಾಕು. ಗಾಡಿ ಕೀ ಆನ್ ಮಾಡಿ ಸ್ಟಾರ್ಟ್ ತಿನ್ಕೊಂಡು ಟಿ ವಿ ನೋಡೋಣ ಅಂತ ನ್ಯೂಸ್ ಹಾಕಿದಾಗ ನಮ್ಮ ಗ್ರಾಮಾಂತರ ಅಭ್ಯರ್ಥಿ ಆದ ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಅವರು ಅಲ್ಲೇ ತುಂಬ ಲೀಡಿಂಗಲ್ಲಿ ಇದ್ದರು. 1 ಲಕ್ಷ ಲೀಡಲ್ಲಿದ್ದರು. ನಾನು ನೋಡ್ಕೊಂಡು ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತೆ ಇದ್ದು ಸಂಜೆ ಹಸುಗೆ ನೀರು ಕುಡಿಸ್ಬಿಟ್ಟು ಕರ್ಕೊಂಬರೋಣ ಅಂತ ಹೋದರೆ ಕರು ಇರಲಿಲ್ಲ. ಕರು ಹುಡ್ಕೊಂಡು ಹೋದರೆ ಕೆರೆ ಒಳಗೆ ಮೇಯ್ತಾ ಇತ್ತು. ಹತ್ರ ಹೋಗಿ ನೋಡೋಣ ಅಂತ ಹತ್ರಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಬೇರೆ ಪಿಕ್ಚರೇ ಆಗಿತ್ತು. ಬೀದಿ ನಾಯಿಗಳೆಲ್ಲ ಕರುಗೆ ಈಸೆ ಇಟ್ಕೊಂಡು ಎಳ್ಕೊಂಡು ತುಂಬ ರೋಸ್ತಾ ಇದ್ದು. ಅವಾಗ ಹೋಗಿ ಅವುಗಳ ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ದಿನ ಮಲ್ಕೊಂದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಅಂತ ಅವುಗಳಿಗೆ ಬೈದ್ಬಿಟ್ಟು ಕರ ಹಿಡ್ಕೊಂಡು ಹೊರಟೆ. ಮಳೆ ಬರಂಗಾಗಿತ್ತು, ಅಲ್ಲೇ ಮಳೆ ಬತ್ತೈತೆ. ಬೇಗ ಹೋಗ್ಬಿಟ್ಟು ಹಂಗೆ ಕರುಗೆ ಹಸುಗೆ ಎಲ್ಲ ಹುಲ್ಲಿರಿದ್ಬಿಟ್ಟು ಹಾಕ್ಬಿಟ್ಟು ಮನೆಗೆ ಹೊರಟೆ. ಈ ವಿಡಿಯೋ ಇಲ್ಲಿಗೆ ಎಂಡ್.